ವಿಜೇಂದ್ರ ಬದಲಾವಣೆಗೆ ಬಿಜೆಪಿಯಲ್ಲಿ ಆಗ್ರಹ ಹೆಚ್ಚಾಗ್ತಾ ಇದೆ. ರಾಜ್ಯಾಧ್ಯಕ್ಷರು ಚೇಂಜ್ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ರೆಬಲ್ ಶಾಸಕ ಬಿಪಿ ಹರೀಶ್. ನೋಡಿ, ಯತ್ನಾಳ್ ಆ್ಯಂಡ್ ಟೀಮು ಬಹಳ ಬಲವಾಗಿ ಹೇಳ್ತಾ ಇದ್ದಾರೆ, ಬದಲಾವಣೆ ಆಗಲೇಬೇಕು ಅಂದರೆ ಎಲೆಕ್ಷನ್ನಿಂದ ಆಗಬೇಕು ಅಂತ ರಾಜ್ಯಾಧ್ಯಕ್ಷರ ಆಯ್ಕೆ. ನಮ್ಮ ಅಭ್ಯರ್ಥಿ ಕೂಡ ರೆಡಿ ಇದ್ದಾರೆ ಅಂತೇಳಿ ಈಗ ರೆಬೆಲ್ MLA ಬಿಪಿ ಹರೀಶ್ ಅವರು ನೇರವಾಗಿ ಹೇಳಿದ್ದಾರೆ. ಆಗಲೂ ಹೇಳಿದ್ದೆ, ಈಗಲೂ ಇದೇ ಹೇಳ್ತಾ ಇದ್ದೀನಿ ನಾನು, ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು. ಪಕ್ಷ ವಿರೋಧಿ ಧೋರಣೆ ತೋರಿದವರು ಅಲ್ಲೇ ಇದ್ದಾರೆ, ವಿಜೇಂದ್ರ ಅವರ ಪಕ್ಕದಲ್ಲಿದ್ದಾರೆ. ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ, ನಮ್ಮ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಇವರು. ದಾವಣಗೆರೆಯಲ್ಲಿ ಪಕ್ಷದ ಅಭ್ಯರ್ಥಿ ಸೋಲಿಸಿದವರು ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ಮೇಲೆ ಗರಂ ಆಗಿದ್ದಾರೆ. ಶಾಸಕರಾಗಿರುವಂಥ ಬಿಪಿ ಹರೀಶ್ ಅವರಿದ್ದಾರೆ. ಇದೀಗ ಏನು ಹೇಳ್ತಾರೆ ಕೇಳೋಣ. ಸರ್, ಇವತ್ತು ರಾಧಾಮೋಹನ್ ಅವರನ್ನ ಭೇಟಿ ಮಾಡಿದ್ರೆ ತಮ್ಮ ಅಭಿಪ್ರಾಯ ಏನು ವ್ಯಕ್ತಪಡಿಸಿದ್ರು? ಇಲ್ಲ, ಇದು ಶಾಸಕರಿಗೆ ಅಭಿಪ್ರಾಯ ಕೇಳ್ತಕ್ಕಂಥ ಒಂದು ಇದು ಮೀಟಿಂಗ್ ಆಗಿತ್ತು. ಬಹಳಷ್ಟು ಜನರು ಅಧ್ಯಕ್ಷರ ವಿರುದ್ಧವಾಗಿ ಪರವಾಗಿ ಕೂಡ ಮಾತನಾಡಿದರು. ಆದರೆ ಒಟ್ಟಾರೆ ಅಭಿಪ್ರಾಯ ಈ ಎರಡು ಗುಂಪುಗಳು ಒಂದಾಗಬೇಕು, ಎರಡು ಗುಂಪುಗಳು ಒಂದಾಗಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸಬೇಕು ಅಂತಕ್ಕಂಥದ್ದು ಒಟ್ಟಾರೆ ಅಭಿಪ್ರಾಯ ಬಂತು. ಅದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ್ರೋಹ ಮಾಡಿದಂಥವ್ರನ್ನ ಕಿತ್ತೊಗಿಬೇಕು ಅಂತಕ್ಕಂಥದ್ದು ಕೂಡ ಆ ಸಂದರ್ಭದಲ್ಲಿ ಚರ್ಚೆ ಆಯಿತು. ಯಾರು ಸರ್ ಅವರು? ಸ್ವಾಮಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವರಾದ ರೇಣುಕಾಚಾರ್ಯ ಅವರು, ಮಾಡಾಳು ವಿರೂಪಾಕ್ಷಪ್ಪನವರು, ಅವರ ಪುತ್ರರಾದಂಥ ಮಲ್ಲಿಕಾರ್ಜುನ್ ಅವರು ತಮ್ಮನ್ನೇ ಉಚ್ಚಾಟನೆ ಮಾಡಬೇಕು ಅನ್ನೋ ಹೇಳಿ ಬಿಡಿ. ಇಂಟೆಲಿಜೆನ್ಸ್ ಇರುತ್ತೆ, ವರದಿ ತರಿಸ್ಕೊಳ್ಳಿ. ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥವ್ರನ್ನ ಕೇಳಿ ಸತ್ಯ ಗೊತ್ತಾಗ್ತದೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಂತ ಹೇಳ್ತಿದ್ರಿ ಸರ್. ಇನ್ನೂ ಸಮಯ ನಿಗದಿ ಆಗಿಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಏನಾದರೂ ಆಗಲೇಬೇಕು. ಇದಿಷ್ಟು ಹರಿಹರ ಶಾಸಕರಾಗಿರುವಂಥ ಬಿಪಿ ಹರೀಶ್ ಅವರ ಮಾತು. ಯಾಕೆಂದರೆ ಪಕ್ಷದ ವಿರುದ್ಧವಾಗಿ ಅವರು ಕೂಡ ಹೋಗ್ತಾ ಇದ್ದಾರೆ, ಯತ್ನಾಳ್ ಅವರ ಟೀಮ್ನಲ್ಲಿದ್ದಾರೆ ಅನ್ನುವಂತಹ ಆರೋಪಗಳಿಗೆ ಬಂದಿತ್ತು. ಸೊ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟನ್ನು ಈಗಲೂ ಕೂಡ ಹಿಡಿದಿದ್ದಾರೆ. ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ಶಿವಕುಮಾರ್ ಜೋಹಳಿ, TV5 ಬೆಂಗಳೂರು.